ನಾವು ಉಳುವಿನಲ್ಲಿರುವಂಥ ಮೇನ್ ದೇವಸ್ಥಾನ ನೋಡಿಕೊಂಡು ಮತ್ತೆ ಹೊರಟಿದ್ದು ಶಿವನ್ಪುರ ಕಡೆಗೆ. ಶಿವನ್ಪುರ ಬಂದು ಚನ್ನಬಸವಣ್ಣ ಸ್ವಾಮಿಗಳು, ಅಗ್ನಿ ಪ್ರಳಯ ಬರೆದಂಥ ಚನ್ನಬಸವಣ್ಣ ಸ್ವಾಮಿಗಳು ಉಳ್ಕೊಂಡಿರುವಂಥ ಮಠ. ಅದ್ರ ಸುತ್ತಮುತ್ತನೇ ಈ ಮಹಾಮನಿ ಗವಿ ಆಗ್ಬೋದು, ಆಕಳ ಗವಿ, ಅದ್ರ ಜೊತೆಗೆ ಅರಳಯ್ಯನ ಚಿಲುಮೆ, ಈ ಥರದ್ದು ಎಷ್ಟೋ ವಿಶೇಷವಾದ ಸ್ಥಳಗಳಿರೋದು. ಆ ಜಾಗಗಳನ್ನ ನೋಡೋದಕ್ಕೆ ನಾವು ಇವತ್ತು ರಾಜು ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಪೂರ್ತಿಯಾದ ಕಾಡಿನ ರಸ್ತೆ, ಓಡಾಡೋದು ತುಂಬಾನೇ ಕಷ್ಟ. ಅದರಲ್ಲೂ ಮಳೆಗಾಲದಲ್ಲಿ ಈ ಜಾಗದಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕಾರಣ ಜಿಗ್ನೆ ಕಾಟ. ಬೇಸಿಗೆನಲ್ಲಿ ಧೂಳು ಜಾಸ್ತಿ ಇರುತ್ತೆ. ಬೈಕು ಬಿಟ್ರೆ, ಇಲ್ಲಿ ಜೀಪ್ಗಳಲ್ಲಿ ಬಿಟ್ರೆ ಬೇರೆ ಇನ್ಯಾವ ಗಾಡಿಗಳ ಮೂಲಕನೂ ಹೋಗೋದಕ್ಕಾಗೋದಿಲ್ಲ. ಇಲ್ಲಿ ಬೈಕು ಮತ್ತೆ ಜೀಪ್ಗಳಿಂದ ಮಾತ್ರ ಶಿವನ್ಪುರ ಸುತ್ತಮುತ್ತ ಇರುವಂತ ಜಾಗಗಳಿಗೆ ನಾವು ಹೋಗ್ಬೋದು. ಶಿವನ್ಪುರ ಬಂದು ಇಲ್ಲಿ ಇರುವಂತ ಸೆಂಟರ್ ಪಾಯಿಂಟ್, ಉಳುವಿಗೆ ಸೆಂಟರ್ ಪಾಯಿಂಟ್ ಆಗುತ್ತೆ. ಆ ಜಾಗ ನೋಡೋದಕ್ಕೆ ನಾವೀಗ ಹೋಗ್ತಾ ಇದೀವಿ. ಕಾಣಿಸ್ತಾ ಇದೆ ನೋಡ್ರಿ, ಆಕಳ ಗವಿ. ಆದರೆ ಆಕಳು ಕೂತೋರ್ ತರ ಮೂರ್ತಿ ಅಂತ ಇದೆಯಾ, ಆ ಮೇಲ್ಗಡೆ ಬಂಡೆಗಳ ತರ ಅದೇ ನೋಡ್ರಿ ಆಕಳ ಗವಿ. ಅಲ್ಲಿ ಶರಣರಿಗೆ ಮೊದ್ಲು ಹಾಲು ಬರ್ತೈತ್ರಿ ಕುಡಿಯಕ್ಕೆ, ಅಂದ್ರೆ ಅವ್ರ ಪ್ರಸಾದಕ್ಕೆ. ಓಕೆ, ಅದು ಆಕಳ ಗವಿ. ಮುಂದೆ ಆ ಕಡೆ ಮಹಾಮನಿ ಗವಿ ಅಂತ ಆ ಕಡೆ ಬರುತ್ತೆ. ಅದನ್ನ ನೋಡೋಣ, ನಾಳೆ ಆದ್ರೆ ಕರ್ಕೊಂಡು ಹೋಗ್ತೀನಿ ಆ ಕಡೆ. ಮಹಾಮನಿ ಗವಿ 12,000 ಜನ ಶರಣರು ಒಂದೇ ಸತಿ ಅಲ್ಲಿ ಒಂದ್ ಗಣಪರ್ವ ಮಾಡಿ ಅಲ್ಲಿಂದ ಒಂದೇ ಅಟ್ ಅ ಟೈಮ್ ಎಲ್ರು ಸ್ವರ್ಗಲೋಕಕ್ಕೆ ಹೋಗ್ಬಿಡ್ತಾರ್ರಿ. ಓಕೆ, ಇದಕ್ಕೆ ಹೋಗೋ ರೋಡು ಶಿವಪುರಕ್ಕೆ ಹೋಗೋ ರೋಡು. ಫುಲ್ ಫಾರೆಸ್ಟ್ ಝೋನ್ ಅಲ್ಲ? ಫುಲ್ ಫಾರೆಸ್ಟ್, ನ್ಯಾಷನಲ್ ಫಾರೆಸ್ಟ್ ಬರ್ತೈತಿ. ಅನ್ಸಿ ನ್ಯಾಷನಲ್ ಫಾರೆಸ್ಟ್. ಯಾವುದು? ಅನ್ಸಿ ನ್ಯಾಷನಲ್ ಫಾರೆಸ್ಟ್. ಅನ್ಸಿ. ಎಲ್ಲಾ ತರದ ಪ್ರಾಣಿಗಳು ಇದಾವ್ರಿ ಇಲ್ಲಿ. ಬಟ್ ಹುಲಿ ಇದೆ ಅಂತ ಎಲ್ಲ ಬೋರ್ಡ್ ಹಾಕಿದ್ರಲ್ಲ? ಹುಲಿ ಎಲ್ಲ, ಚಿರತೆ, ಕರಡಿ ಎಲ್ಲ ಇದಾವೆ. ಬಟ್ ಒಳಗಡೆ ಊರಲ್ಲಿ ಜನ ಹೆಂಗಿರ್ತಾರೆ? ಅಭ್ಯಾಸ ಇದೆ. ಮತ್ ಇನ್ನೊಂದ್ ಏನಂದ್ರೆ ಇಲ್ಲಿ ಪ್ರಾಣಿಗಳಿಗೆ ಶರಣರ ಆಜ್ಞೆ ಮಾಡಿದಾರ್ರಿ, ಬಂದಂತ ಭಕ್ತರಿಗೆ ಒಬ್ಬರಿಗೂನು ಏನು ಮಾಡ್ಬಾರ್ದಂತ. ಅದಕ್ಕೋಸ್ಕರ ಇನ್ನೂವರೆಗೂ ಆತರ ಆಗಿರೋ ಘಟನೆಗಳು ಇಲ್ಲಿದ್ದಾರೆ. ಹುಲಿ, ಚಿರತೆ ಏನಾದ್ರು ಅನ್ಸಿದೆ, ಈ ತರ ಆಗಿದೆ, ಏನು ಇಲ್ರಿ. ಮನುಷ್ಯರ ಮೇಲೆ ಯಾವ್ದೇ ತರ ಅಟ್ಯಾಕ್ ಮಾಡಲ್ಲ ಅವ್ರು, ಕಾಣಿಸೋದನ್ನ ಇಲ್ರಿ ಅವ್ರು. ಓಕೆ, ರಾತ್ರಿ ನೀವು ಬೆಳಿಗ್ಗೆ 4-5 ಗಂಟೆಗೆ ನೀರ್ ಕುಡಿಯಕ್ ಬರ್ತಾವ್ರ ಅಷ್ಟೇ. ಇನ್ನೂವರೆಗೂ ಯಾವ ತರ ಘಟನೆ ಏನಾಗಿಲ್ರಿ. ಓಕೆ, ಅನ್ಸಿ. ಬನ್ನಿ ಮುಂದೆ ಹೋಗೋಣ. ಅದನ್ನ ಆಟೋ ನೋಡ್ಬೇಕು ಬಂದ್ರೆ ಕಾಣಿಸ್ತು. ಇಲ್ಲಿಂದ ತಗೊಂಡಿದೀವಿ, ಹತ್ರ ಹೋದಾಗ ಗೊತ್ತಾಯ್ತದೆ. ಅಲ್ಲಿಗೂ ಗಾಡಿ ಹೋಗುತ್ತಲ್ಲ? ಅಲ್ಲೂ ಹೋಗುತ್ತಾರೆ, ಅಲ್ಲಿ ಹೋಗೋದ್ರಿ. ನಿಧಾನಕ್ಕೆ ಹೋಗಿದ್ದೇವೆ. ಬಟ್ ಮಳೆ ಬಂದ್ರೆ ಹೋಗಕ್ಕಾಗಲ್ಲ. ಮಳೆ ಬಂದ್ರೆ ಈ ರೋಡ್ ಇಲ್ಲ, ಇನ್ನೊಂದು ರೋಡ್ ಇದೆ. ಓಕೆ, ಆ ರೋಡಲ್ಲೂ ಕಷ್ಟನೇ, ಹೋಗ್ಬೋದು. ಈ ರೋಡಲ್ಲಿ ಮಳೆ ಬಂದ್ರೆ ಹೋಗಕ್ಕಾಗಲ್ಲ. ಯಾವ ಬ್ರೇಕ್ ಹಿಡಿತಾರೆ ಆ ಬ್ರೇಕ್ ಸರ್ವ ಅಂತ ಕರ್ಕೊಂಡು ಹೋಗ್ಬಿಡ್ತದೆ ಕೆಳಕ್ಕೆ. ಬೇಸಿಗೆ ಆಗಿರೋದ್ರಿಂದ ಅದ್ರ ಧೂಳು ಇದೆಯಲ್ಲ, ಧೂಳು ಜಾರುತ್ತೆ. ನಡ್ಕೊಂಡು ಹೋಗೋರ್ಗೆ ಸರಿ, ಬಟ್ ಜಾಸ್ತಿ ದೂರ ಆಗಿರೋದ್ರಿಂದ ಸ್ವಲ್ಪ ಕಷ್ಟ. ಈಗ ಸ್ವಾಮಿಗಳು ಹಳ್ಳಿ ಮಠದಲ್ಲಿದ್ದಾರಲ್ಲ, ಅವರೆಲ್ಲ ಇಲ್ಲಿಗೆ ಜೀಪಲ್ಲೇ ಬರೋದು. ನಡ್ಕೋತನ ಬರ್ತಿದ್ರಿ ಅವ್ರು. ಇವಾಗ್ಲೇ ಜೀಪ್ ಸಿಸ್ಟಮ್ ಎಲ್ಲ ಇವಾಗ್ಲೇ ಹಾಕಿದ್ದಾರೆ. ಅದು ಒಂದು 7-8 ವರ್ಷದ ಹಿಂದೆ. ಯಾಕಂದ್ರೆ ಈ ಊರವರೆಲ್ಲ ನಡ್ಕೊಂಡು ಹೋಗ್ಬೇಕಂದು, ಇಲ್ಲಾಂದ್ರೆ ಅಲ್ಲಿಂದ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇದ್ದಾರೆ, ಅಲ್ಲಿಂದ ತೆಪ್ಪ ಇರ್ತಿತ್ತು. ಆ ತೆಪ್ಪ
ತೆಪ್ಪ ಜಗ್ಗಿ ಅಲ್ಲಿಂದ ಅವರು ತೆಪ್ಪದಲ್ಲಿ ಆ ಕಡೆ ದಾಟಿ ಯಲ್ಲಾಪುರಕ್ಕೆ ಅವ್ರ ಸಾಮಾನು ಏನಾದ್ರು ತಗೊಂಡು ಹೋಗ್ಬೇಕಂದ್ರೆ ಯಲ್ಲಾಪುರದಿಂದ ಆ ಕಡೆ ಹೋಗ್ಬೇಕು. ಓಕೆ. ಅವ್ರಿಗೆ ಸಣ್ಣ ಒಂದು ಮ್ಯಾಚಸ್ ಬಾಕ್ಸ್ ಬೇಕಾದ್ರೆ ನೋಡಿ ಒಂದು ಉಳಿವಿಗೆ ಬರ್ಬೇಕು, ಇಲ್ಲಾಂದ್ರೆ ಯಲ್ಲಾಪುರಕ್ಕೆ ಹೋಗ್ಬೇಕು. ಆ ತರ ಪರಿಸ್ಥಿತಿ. ಬಟ್ ಇದು ಜೀಪ್ ಬಿಟ್ರೆ ಮಾಮೂಲಿ ಕಾರ್ಗಳು ಹೋಗಲ್ಲ. ಕಾರ್ಗಳ ಇಲ್ಲಿ ಸಿಕ್ಕಾಕೊಂಡ್ ಬಿಡುತ್ತೆ, ಈ ಧೂಳಲ್ಲಿ ಆರಾಮಾಗಿ ಕಚ್ಕೊಂಡ್ಬಿಡ್ತವೆ. ಮಳೆಗಾಲದಂತೂ ಇಲ್ಲಿ ಹೋಗೋದಿಲ್ಲ. ಒಂದ್ಸತಿ ನಾ ಮಳೆಗಾಲದಲ್ಲಿ ಬಂದ್ರೆ ತುಂಬಾ ಪರಿಸ್ಥಿತಿ ಆಗ್ಬಿಟ್ಟಿದ್ದಾರೆ. ಅದೇ ತಿಳ್ಕೊಂಡು ಹೋಗೋದಕ್ಕೂ ಕಷ್ಟ ಇದೆ, ತಿಳ್ಕೊಂಡು ಹೋಗಕ್ಕ ಆಗಲ್ಲ. ಇಲ್ಲಿ ಯಾವ ಬ್ರೇಕ್ ಹಿಡಿತಾರಲ್ಲ, ಮುಂದಿನ ಬ್ರೇಕ್ ಹಿಡಿದ್ರೆ ಹಿಂದಿನ ಕಾಲ್ ಜಾರ್ದೈತ್ರಿ, ಹಿಂದಿನ ಬ್ರೇಕ್ ಹಿಡಿದ್ರೆ ಹಿಂದಿನ ಕಾಲ್ ಜಾರ್ದೈತ್ರಿ. ಯಾವ ಬ್ರೇಕ್ ಹಿಡಿತೀರ? ಏನು ಹಿಡಿಯಕ್ ಆಗಲ್ಲ. ಮಳೆಗಾಲದಲ್ಲಿ ಆಗದೇ ಇಲ್ಲ. ನಡ್ಕೊಂಡ್ ಓಡಾಡೋದೇ ಕಷ್ಟ ಇದೆ, ಜಾರು ಬಿಡುತ್ತೆ ನಡ್ಕೊಂಡ್ ಓಡಾಡಕ್ಕೆ. ಮಳೆಗಾಲದಲ್ಲಿ ಜಿಗಳೆ ಪ್ರಾಬ್ಲಮ್ ಆಗುತ್ತೆ, ಜಿಗಳೆ ಜಾಸ್ತಿ ಬರುತ್ತೆ ಮಳೆಗಾಲದಲ್ಲಿ. ಇವಾಗಿಲ್ಲ, ಇವಾಗ ಬರಲ್ಲ. ಮಳೆಗಾಲದಲ್ಲಿ ಜಿಗಳೆ ಫುಲ್ಲು. ಒಂದ್ಸತಿ ಜಿಗಳೆ ಹಿಡ್ಕೊಂಡ್ರೆ ನಿಮ್ಮ ರಕ್ತಾನೆ ಕೊಟ್ಟು ಬಿಡತ್ತೆ ಅದು. ಮಳೆಗಾಲದಲ್ಲಿ ಯಾರು ಬರಲ್ಲ ಜಾಸ್ತಿ. ಇಲ್ಲಿ ಹಳೆಯಲ್ಲಿ ಚಿಲುಮೆ ಅಂದ್ರೆ ಈ ಹಳೆಯನ್ನು ಚಿಲುಮೆ ವಿಶೇಷ ಏನಂದ್ರೆ ಇಲ್ಲಿ ಶರಣರು ಎಲ್ಲರೂ ಪ್ರಸಾದ ಮಾಡಿ ಕೈ ತೊಳ್ಕೊಂಡಿರ್ತಾರೆ ಆ ಚಿಲ್ಮೆ ಹೊಂಡದಲ್ಲಿ. ಆ ಚಿಲ್ಮೆ ಹೊಂಡದ ಒಳಗಡೆ ಆದ್ರೂ ತುಪ್ಪದ ಅಂಶ ಇದೆ. ತುಪ್ಪದ್ದು ಸ್ವಲ್ಪ ಅವ್ರ ಕೈ ಅಂದ್ರೆ ಕೈ ಮುಸ್ರಿ ಆಗಿರುತ್ತಲ್ಲ, ಆ ಅಂಶ ಅದ್ರಲ್ಲಿ ಬಿಟ್ಟು ಹೋಗಿದ್ದಾರೆ ಶರಣರು. ಏನದು? ಇದೇ ಮಣ್ಣಿಂದ ವಿಭೂತಿ ರೆಡಿ ಆಗೋದು. ಮಣ್ಣನ್ನ ಈ ತರ ತಗೊಂಡು ಇದನ್ನ ಆ ಚಿಲ್ಮೆ ಹೊಂಡದ ನೀರಲ್ಲಿ ಹಿಂಗ ಅದ್ದಿದ್ರೆ ಇದು ವಿಭೂತಿ ಆಗತ್ತೆ. ನಮ್ಗೆ ಹಣೆಗೆ ಹತ್ಕೊಳ್ಳುತ್ತೆ. ಅವಾಗ ಶರಣರು ಅವ್ರಿಗೆ ಏನ್ ಬೇಕಲ್ಲ ಅದನ್ನ ಈ ಬೆಟ್ಟದಲ್ಲೇ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಭೂತಿ ಆಯ್ತು, ಮತ್ತೆ ಇಲ್ಲಿ ರುದ್ರಾಕ್ಷಿ ಮಂಟಪ ಅಂತಿದೆ, ಕಲ್ಲಿಂದಾನೇ ರುದ್ರಾಕ್ಷಿ ರೆಡಿ ಆಗಿದೆ. ಕಲ್ಲಿಂದಾನೆ ಇಲ್ಲೆಲ್ಲ ಮಣ್ಣೆಲ್ಲ ಕೆರೆದಿದ್ದಾರೆ ಫುಲ್. ಹೌದು. ಮತ್ತೆ ಈ ಮಣ್ಣಿಗೆ ಏನು ವಿಶೇಷ ಅಂದ್ರೆ, ನಿಮ್ಮ ಈ ಮಣ್ಣನ್ನ ನಿಮ್ಮ ಮನೇಲಿ ಇಟ್ಕೊಂಡ್ರೆ ಯಾವುದೇ ತರದ ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಹತ್ರನೂ ಸುಳಿಯಲ್ಲ. ಆ ತರ ಪವರ್ಫುಲ್ ಇದು ಮಣ್ಣು. ಇದು ವಿಭೂತಿನೇ. ಇದು ವಿಭೂತಿಗೆ ಎಷ್ಟು ಇವಾಗ ಆಕಳ ಸಗಣಿಯಿಂದ ಮಾಡಿರೋ ವಿಭೂತಿಗೆ ಎಷ್ಟು ಮಹತ್ವ ಇದೆ ಅಲ್ಲ, ಅದ್ರ 100% ಈ ಇದಕ್ಕೆ ನಾವು ಇದನ್ನ ಕೊಡ್ಬೇಕಾಗತ್ತೆ ಈ ಮಣ್ಣಿಗೆ. ಅಂದ್ರೆ ಶರಣರು ಅವಾಗಿನ ಕಾಲದಲ್ಲಿ ತಾವ್ ಎಲ್ಲಿದ್ರಲ್ಲ ಅಲ್ಲಿಂದಾನೇ ಎಲ್ಲ ಅವ್ರು ರೆಡಿ ಮಾಡ್ಕೊಂಡ್ಬಿಟ್ರು. ರುದ್ರಾಕ್ಷಿ ಆಯ್ತು, ವಿಭೂತಿ ಆಯ್ತು, ಅಂದ್ರೆ ಅವ್ರಿಗೆ ಜಪ ತಪ ಮಾಡಕ್ಕೆಲ್ಲ ಬೇಕಲ್ಲ ರುದ್ರಾಕ್ಷಿ, ಅದು ಮತ್ತೆ ಗುಹೆಗಳು. ಪೈಪಲ್ಲಿ ಬರ್ತಾ ಇದೆಯಲ್ಲ, ಅದೇ ಅದು ಚಿತ್ರೇಂದ್ರ ಬರುತ್ತೆ. ಅಲ್ಲೊಂದು ಹೊಂಡ ಇದ್ದಾರೆ. ಸ್ನಾನ ಬೇಕಾದ್ರೂ ಮಾಡ್ಬೋದು ಇಲ್ಲಿ, ಒಳ್ಳೆ ನೀರು. ಈ ನೀರಿನ ವಿಶೇಷ ಏನಂದ್ರೆ ಯಾವುದೇ ತರಹದ ಚರ್ಮ ರೋಗ ಇದ್ರೂ ಗುಣಮುಖ ಆಗ್ಬಿಡುತ್ತೆ. ಒಂದು 5 ನಿಮಿಷ ಎಲ್ಲ ಸ್ವಚ್ಛ ಇದು ಹೋಗ್ತಾ ಇರುತ್ತೆ ನೀರಿಗೆ. ಈ ತರ ಸೌಂಡ್ ಮಾಡಿದ್ರೆ ಜಾಸ್ತಿ ಬರುತ್ತೆ ನೋಡಿ. ಇದನ್ನ ತಗೊಂಡ್ರೆ ಈ ಅರಳಯ್ಯನ ಚಿಲುಮೆ ವಿಶೇಷತೆ ಅಂದ್ರೆ, ಯಾವತ್ತು ಈ ಅರಳಯ್ಯನ ಚಿಲುಮೆನಲ್ಲಿ ನೀರು ಉಕ್ಕೋದು ನಿಲ್ಲುತ್ತೋ ಅವತ್ತು ವಿನಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಭೂಮಿ ಮೇಲೆ ಅಂತಾನೆ ಶರಣರು ಬರೆದಿದ್ದಾರಂತೆ ಅವರ ವಚನಗಳಲ್ಲಿ. ಇನ್ನ ಅದನ್ನ ಬಿಟ್ರೆ ಈ ನೀರೆಲ್ಲ ಉಕ್ಕಿ ನಿಂತ ದಿನ ಬಸವಣ್ಣವರು ಬಂದು ಈ ಅರಳಯ್ಯ ಚಿಲುಮೆಗೆ ಮತ್ತೆ ಜೀರ್ಣೋದ್ಧಾರ ಮಾಡ್ತಾರೆ. ಅಂದ್ರೆ ಅವರು ತಂದಿದ್ದಂತ ಅಕ್ಕಿ ಕಾಳುಗಳನ್ನ ಈ ಚಿಲುಮೆ ಸುತ್ತ ಹಾಕಿ
ಈ ಚಿಲುಮೆಯಿಂದ ಮತ್ತೆ ನೀರು ಉಕ್ಕುವಾಗ ಮಾಡ್ತಾರೆ. ಆ ನೀರು ಹರಿತಾ ಹೋಗಿ ಕಾಳಿ ನದಿಗೆ ಸೇರ್ಕೊಳ್ಳುತ್ತೆ. ಇದರಿಂದ 100 ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಅದರ ಅರ್ಥ ವಿನಾಶದ ಸಂದರ್ಭದಲ್ಲಿ ಈ ಚಿಲುಮೆ ಕಂಪ್ಲೀಟ್ ಆಗಿ ಖಾಲಿ ಆಗುತ್ತೆ. ಬಸವಣ್ಣವರ ವಚನಗಳ ಪ್ರಕಾರ ಯಾವತ್ತು ಈ ಚಿಲುಮೆ ನೀರು ಖಾಲಿ ಆಗುತ್ತೋ ಆವತ್ತು ವಿನಾಶ ಶುರು ಅಂತಾನೆ ಅವರು ತಿಳಿಸಿರೋದು. ಇನ್ನ ಬೇರೆ ಬೇರೆ ಜಾಗಗಳನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.